ಹಾಯ್ ನಮಸ್ತೆ. ಇವತ್ತು ನಾನು ಇನ್ನೊಂದು ಬ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಊರಿನ ಬ್ಲಾಗ್ ಹಾಕಿದ್ನಲ್ವ, ಸೇಮ್ ಇದರಲ್ಲೂ ಕೂಡ ಊರಿನ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನಾಳೆಯಿಂದ ಬೇರೆ ಬ್ಲಾಗ್ಗಳು ಬರುತ್ತೆ, ಡೈಲಿ ಬ್ಲಾಗು. ಹಾಗಾಗಿ ಫುಲ್ಲು ಇದೆಲ್ಲ ಫಿನಿಷ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಊರಿಗೆ ಹೋದಾಗ ಡೈಲಿ ಏನು ಮಾಡ್ತಾಯಿದ್ದೆ, ಮನೆ ಮುಂದೆ ಎಲ್ಲ ಗುಡಿಸ್ಬಿಟ್ಟು ನೀಟಾಗಿ ಅಂದರೆ ರಂಗೋಲಿ ಹಾಕೋಕ್ಕಿಂತ ಮುಂಚೆ ಮನೆ ಮುಂದೆ ಅಲ್ಲಿ ಏನು ಅಂಗಡಿ ಮಳಿಗೆಗಳಿದ್ದಾವಲ್ಲ, ಅಲ್ಲೆಲ್ಲ ಅದ್ರ ಮುಂದೆ ಎಲ್ಲನೂ ತುಂಬಾ ಗಲೀಜು ಮಾಡ್ತಾಯಿದ್ರು. ಬೇರೆ ಹುಡುಗರೆಲ್ಲ ಬರೋದು, ನೈಟ್ ಹೊತ್ತು ಸಿಗರೇಟ್ ಸೇದೋದು, ಬಿಸಾಕೋದು, ಅಥವಾ ಮಕ್ಳು ಆಟಾಡೋದು, ಗಾಳಿಗೆ ಏನಾದರೂ ತೂರ್ಕೊಂಡು ಬರೋದು ಗಲೀಜಾಗ್ತಾಯಿತ್ತು. ಹಂಗಾಗಿ ನೀಟಾಗಿ ಎಲ್ಲ ಮನೆ ಮುಂದೆ ಗುಡಿಸ್ಬಿಟ್ಟು ಇಷ್ಟು ಅಗಲಕ್ಕೂ ಫುಲ್ಲು ನೀರು ಹಾಕ್ಬಿಟ್ಟು ಈ ರೀತಿ ರಂಗೋಲಿ ಬಿಡಿಸ್ತಾಯಿದ್ದೆ. ಇದು ಕಮ್ಮಿ ರಂಗೋಲಿ ಹೇಳಿ, ಜಾಸ್ತಿನೇ ಬಿಡಿಸ್ತಾಯಿದ್ದೆ ಕೊನೆವರೆಗೂ. ಅದಕ್ಕೆ ಅಕ್ಕಪಕ್ಕದವರು ನನ್ನನ್ನು ಯಾವಾಗಲೂ ರೇಗಿಸೋರು, ನಿಮ್ಮಮ್ಮ ಬರೋ ಅಷ್ಟರೊಳಗಡೆ ಫುಲ್ ರಂಗೋಲಿ ಎಲ್ಲ ಮುಗಿಸ್ತೀಯ ಅನ್ನಂಗೆ ಕಾಣಿಸುತ್ತೆ, ನಿಮ್ಮಮ್ಮ ಹೊಸ ರಂಗೋಲಿ ತಂದು ರಂಗೋಲಿ ಬಿಡಿಸ್ಬೇಕು ನಿಮ್ಮಮ್ಮ ಅಂತ ಅಂದ್ಬಿಟ್ಟು ಎಲ್ಲ ರೇಗಿಸ್ತಾಯಿದ್ರು. ಹಂಗಾಗಿ ನಾನು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ, ನನ್ನ ಪಾಡಿಗೆ ನಾನು ರಂಗೋಲಿ ಹಾಕ್ತಾಯಿದ್ದೆ. ತೀರಾ ಚುಕ್ಕಿ ರಂಗೋಲಿ ಎಲ್ಲ ಬಿಡಿಸೋದೇ ಮರ್ತೋಗ್ಬಿಟ್ಟಿದೆ. ಏನೇ ಕೆಲಸ ಆದ್ರೂ ಅದನ್ನು ಮಾಡ್ತಾ ಇದ್ದರೆ ರೂಢಿ ಆಗಿಬಿಡುತ್ತೆ. ಆಮೇಲೆ ನಮಗೆ ಮತ್ತೆ ಕಲಿಬೇಕು ಅಂತ ಅನಿಸೋದಿಲ್ಲ. ಅಂದರೆ ನಾವು ಕೆಲಸ ಮಾಡಿದಷ್ಟು ಕೂಡ ನಮಗೆ ಈಸಿ ಆಗುತ್ತೆ, ಕೆಲಸನೂ ಕೂಡ ಕಮ್ಮಿ ಆಗುತ್ತೆ. ಕೆಲಸ ನಮಗೆ ಯಾರಾದರೂ ಹೇಳಿದ ತಕ್ಷಣ ಆ ಕೆಲಸ ನಮಗೆ ಗೊತ್ತಿರುತ್ತೆ. ಇವಾಗ ಹೆಂಗಾಗಿದೆ ಅಂದರೆ ನಾನು ಜಾಸ್ತಿ ರಂಗೋಲಿ ಬಿಡಿಸೋದಕ್ಕೆ ಹೋಗಲ್ಲ. ಯಾಕಂದರೆ ಬೆಂಗಳೂರಲ್ಲೆಲ್ಲ ಮನೆ ಮುಂದೆ ಎಲ್ಲನೂ ಕಮ್ಮಿನೇ ಇದೆ. ಹಾಗಾಗಿ ರಂಗೋಲಿ ಎಲ್ಲ ಬಿಡಿಸೋದಕ್ಕೆ ಹೋಗ್ತಾಯಿಲ್ಲ. ಇಲ್ಲಿ ಅಪರೂಪಕ್ಕೆ ಬಂದ್ಬಿಟ್ಟು ರಂಗೋಲಿ ಬಿಡಿಸ್ಬೇಕು ಅಂದರೆ ಸಡನ್ನಾಗಿ ಯಾವುದೂ ಮೈಂಡಿಗೆ ಬರಲ್ಲ. ಹಂಗಾಗಿ ಸುಮ್ಮನೆ ಎಳೆ ರಂಗೋಲಿ ಬಿಡಿಸ್ಬಿಟ್ಟು ಬಂದ್ಬಿಡೋದು ಅಷ್ಟೇ. ಆ ಥರ ಮಾಡ್ತಾಯಿದ್ದೆ. ಜಾಸ್ತಿ ಪ್ರತಿನಿತ್ಯನೂ ಹಂಗೆ ಮಾಡ್ತಾಯಿದ್ದೆ. ಎಲ್ಲ ದಿನದ್ದೂ ನಾನು ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ದಿನದ ಮಾತ್ರನೇ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ಅಂದರೆ ಹೋಗಿ ಒಂದು 4 ದಿನ ಆದಮೇಲೆ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದು. ಮಾರ್ನಿಂಗು ತಿಂಡಿ ಏನು ಮಾಡಬೇಕು ಅಂತ ನನ್ನ ತಮ್ಮಂಗೆ ಕೇಳಿದಾಗ ಅವನು ಪುಳಿಯೋಗರೆ ಪೌಡರ್ ತಂದು ಕೊಡ್ತೀನಿ ಅಂತ ಅಂದ. ಹಂಗಾಗಿ ಪುಳಿಯೋಗರೆ ಗೊಜ್ಜನ್ನು ಮಾಡಿದ್ದೀನಿ. ನಾನು ಮಾಡೋ ಪುಳಿಯೋಗರೆ ಇದೇ ರೀತಿ ಇರುತ್ತೆ. ನಾನು ಇದನ್ನೇನು ಎಕ್ಸ್ಪ್ಲೈನ್ ಮಾಡಬೇಕಂತ ಏನಿಲ್ಲ, ಬಟ್ ನಿಮಗೆ ಗೊತ್ತಿರುತ್ತೆ. ಎಣ್ಣೆ ಹಾಕಿರ್ತೀನಿ, ಸಾಸಿವೆ, ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೀಜನ ಅದರಲ್ಲೇ ಇರುತ್ತಲ್ವ, ಹಂಗಾಗಿ ನಾನು ಕಡಲೆಬೀಜ ಹುಡುಕ್ತೆ, ಮನೇಲಿ ಸಿಗಲಿಲ್ಲ. ಹಂಗಾಗಿ ಪಾಕೆಟಲ್ಲೇ ಇರುತ್ತಲ್ವ ಪುಳಿಯೋಗರೆ ಪ್ಯಾಕೆಟಲ್ಲಿ, ಹಂಗಾಗಿ ಕಡಲೆಬೇಳೆ ಹಾಕ್ತೆ, ಬೆಳ್ಳುಳ್ಳಿ ಹಾಕ್ತೆ ಕುಟ್ಬಿಟ್ಟು. ಅದಾದಮೇಲೆ ಹುಣಸೆ ಹುಳಿ ನೆನೆಸಿದ್ನಲ್ವ, ಕಿವುಚ್ಬಿಟ್ಟು ಹಾಕಿದ್ದೀನಿ. ಹುಣಸೆ ಹುಳಿ ಚೆನ್ನಾಗಿ ಕುದಿಬೇಕಾದ್ರೆ ಅದಕ್ಕೆ ಉಪ್ಪು ಮತ್ತು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಉಪ್ಪು ಸಕ್ಕರೆ ಅಂತಂದರೆ ಸ್ವಲ್ಪ ಟೇಸ್ಟಿಗೆ ಬೇಕಲ್ವ, ಹಂಗಾಗಿ ಬೆಲ್ಲ ಹಾಕಬೇಕಾಗಿತ್ತು. ಬೆಲ್ಲ ಸಿಗಲಿಲ್ಲ, ಅದಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಪುಳಿಯೋಗರೆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ, ಅದು ಎಷ್ಟು ಅಂತ ಅಂದರೆ ಒಂದು ಅರ್ಧದಷ್ಟು ಬರಬೇಕದು ಗೊಜ್ಜು, ಗಟ್ಟಿ ಆಗಬೇಕಲ್ವ. ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ಮುಗೀತು, ಅಲ್ಲಿ ನಮ್ಮದು ಪುಳಿಯೋಗರೆ ಗೊಜ್ಜು ಮುಗೀತು. ಇದು ಇನ್ನೂ ನೆಕ್ಸ್ಟ್ ಡೇ ಬ್ಲಾಗು. ಮಕ್ಕಳೆಲ್ಲ ಮಲ್ಕೊಂಡಿದ್ರು, ಬಾಗಿಲೆಲ್ಲ ಸಾರಿಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಎಲ್ಲ ಮಾಡಿದೆ. ಅಡುಗೆ ಮನೆಯೂ ನೀಟ್ ಮಾಡಿಕೊಂಡು ಇವಾಗ ಫಸ್ಟು ಪಾತ್ರೆ ಎಲ್ಲ ಬೆಳಗ್ಗೆ ಎಲ್ಲ ಮಾಡಬೇಕು. ಹಂಗಾಗಿ ಈ ರೀತಿ ನೈಟ್ ಎಲ್ಲನೂ ಸ್ವಲ್ಪ ಪಾತ್ರೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ. ಅದಾದ ನಂತರ ನಾನು ಫಸ್ಟು ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವತ್ತು ತಿಂಡಿಗೆ ದೋಸೆನ ನೆನ್ನೆ ಹಿಟ್ಟು ರುಬ್ಬಿಟ್ಟಿದ್ದೆ. ನೈಟೇನೆ ಸ್ವಲ್ಪ ಸೋಡಾ ಹಾಕಿದ್ದೆ, ಉಪ್ಪು ಮತ್ತು ಸೋಡಾ ಎರಡೂ ಕೂಡ ಮಿಕ್ಸ್ ಮಾಡಿ ನಾನು ಹಾಕಿದ್ದೆ. ಬೆಳಗ್ಗೆ ಎದ್ದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಆಮೇಲೆ ದೋಸೆ ಹಾಕಿದೆ. ನೋಡಿ, ಈ ಕಡೆ ನಾನೆಲ್ಲನೂ ಹಿಟ್ಟೆಲ್ಲನೂ ನೀಟಾಗಿ ಮಿಕ್ಸ್ ಮಾಡೋ ಅಷ್ಟರಲ್ಲಿ ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೆ. ಅದಾದಮೇಲೆ ನಾನು ಕಾಫಿ ಮಾಡ್ಕೊಂಡು ಕುಡಿದೆ. ನಮ್ಮ ದೊಡ್ಡವನಿಗೂ ಅಷ್ಟೇ, ಚಿಂಕುಗೆ ಒಂದು ಗ್ಲಾಸು ಹಾಲನ್ನ ಕಾಯಿಸ್ಬಿಟ್ಟು ಅವನಿಗೆ ಕೊಟ್ಟಿದ್ದೀನಿ. ಚಿಕ್ಕವನು ಇನ್ನೂ ಮಲ್ಕೊಂಡಿದ್ದ. ನಾವು ನಮ್ಮಮ್ಮ ಮನೆಗೆ ಹೋದಾಗ ಫುಲ್ ಹಾಲಲ್ಲೇ ಮಲ್ಕೊತೀವಿ, ರೂಮಲ್ಲೆಲ್ಲ ಮಲ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಲಲ್ಲೇ ದೊಡ್ಡದಾಗಿ ಚಾಪೆ ಹಾಕ್ಬಿಟ್ಟು ಹಾಸಿಗೆಗಳು ಹಾಕ್ಬಿಟ್ಟು ಅಲ್ಲೇ ಮಲಗಿಸ್ಕೊಳ್ತೀವಿ ಮಕ್ಕಳನ್ನೆಲ್ಲನೂ. ನಮ್ಗೆ ಒಂಥರ ಹಾಲಲ್ಲಿ ಮಲ್ಕೊಳ್ಳೋದು ಖುಷಿ. ಎಲ್ಲಾರ ಹೋದರೆ ಕೆಲವರೆಲ್ಲ ರೂಮಲ್ಲೇ ಮಲಗಬೇಕಂತಾರೆ, ನಮ್ಗೆ ಆ ಥರ ಇಲ್ಲ. ಹಾಲಲ್ಲಿ ಎಲ್ಲರೂ ಜೊತೇಲಿ ಮಲ್ಕಿದ್ರೇ ಒಂಥರ ನಮ್ಗೆ ಇಷ್ಟ ಆಗೋದು. ಹಳ್ಳಿ ವಾತಾವರಣದಲ್ಲಿ ಹಂಗೆ ಅಲ್ವಾ, ಎಷ್ಟೋ ಜನ ತುಂಬ ಖುಷಿ ಪಡೋದು ಎಲ್ಲರೂ ಜೊತೇಲಿ ಇದ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಕ್ಕಳು ಜೊತೆ ಬೆರೆತ್ಕೊಂಡು, ಆ ಥರನೇ ನನಗೂ ಇಷ್ಟ.
ಒಂಥರ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳೋದು, ಸಪ್ರೇಟ್ ಮಲ್ಕೊಳ್ಳೋದು ನನಗೆ ನಿಜವಾಗ್ಲೂ ಆ ಥರ ಎಲ್ಲ ಇಷ್ಟನೇ ಆಗೋದಿಲ್ಲ. ನಿಮಗೂ ಹೀಗೇನಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ದೋಸೆಗೆ ನಾನು ಚಟ್ನಿ ಏನೂ ಮಾಡ್ತಾಯಿಲ್ಲ. ರಾತ್ರಿ ಚಿಕನ್ ಸಾಂಬಾರು ಮಾಡಿದ್ದೆ ಅಲ್ವಾ, ಚಿಕನ್ ಸಾಂಬಾರಿತ್ತು. ಹಂಗಾಗಿ ಚಿಕನ್ ಸಾಂಬಾರನ್ನ ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ನಾವೆಲ್ಲ ಅಂದರೆ ಅಡುಗೆ ಮನೆಯಲ್ಲೆಲ್ಲ ಮಾಡಲ್ಲ ನಾವು ನಾನ್ ವೆಜ್ನ, ಅದಕ್ಕೆ ಅಂತಲೇ ಸಪ್ರೇಟು ಹಿಂದೆ ಇದೆಯಲ್ಲ, ಹಂಗಾಗಿ ಹಿಂದೆ ಒಂದು ಗ್ಯಾಸ್ ಸ್ಟವ್ ಇದೆ, ಅದರಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇದು ಈವ್ನಿಂಗು ಒಂದು 4 ಗಂಟೆ ಸುಮಾರಿಗೆ. ನಿಮಗೆ ಗೊತ್ತಿರ್ಬೋದು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಅಂತ, ಅದು ನಮ್ಮೂರ ಸೈಡವರೇ ಮಾಡೋದು, ಅಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗದವರು. ಹಂಗಾಗಿ ನೀವು ಎಲ್ಲೇ ಏನೇ ಯಾವುದೇ ಊರು ಅಂದರೆ ಅವ್ರನ್ನ ನೀವು ನಿಮ್ಮ ಸ್ವಂತ ಊರು ಯಾವುದು ಅಂತ ವಿಚಾರಿಸಿದ್ರೆ ಅವರು ಹಾಸನ ಡಿಸ್ಟಿಕ್ಕು ಅಂಗಡಿಹಳ್ಳಿ ಅಂತಲೇ ಹೇಳೋದು. ಹಂಗಾಗಿ ಇದು ನಮ್ಮೂರೇ, ಇಲ್ಲೇ ಫುಲ್ಲೆಲ್ಲ ಹರ್ಬಲ್ ಹೇರ್ ಆಯಿಲ್ ಏನೇನೆಲ್ಲ ತೋರಿಸ್ತಾ ಇದ್ದಾರೆ ಅಡ್ವರ್ಟೈಸ್ಮೆಂಟಲ್ಲಿ, ಅದೆಲ್ಲನೂ ಕೂಡ ಇಲ್ಲೇ ತಯಾರಿಸೋದು. ಆ ಡ್ರಮ್ ಎಲ್ಲ ಇಟ್ಟಿದ್ದಾರಲ್ಲ, ಅಲ್ಲೆಲ್ಲ ಆ ಡ್ರಮ್ ಒಳಗಡೆ ಎಣ್ಣೆ ಎಲ್ಲ ಕಾಯಿಸ್ಬಿಟ್ಟು ಹಾಕಿರ್ತಾರೆ. ಸೊಪ್ಪು ಅದೇನೇನೋ ಕಾಡಿಂದ ತೊಗೊಂಬರ್ತಾರೆ, ಅದೆಲ್ಲ ಬೇಯಿಸಿ ಆಮೇಲೆ ಆ ಡ್ರಮ್ಮಿಗೆ ತುಂಬಿರ್ತಾರೆ, ಅದು ಬಾಟಲಿಗೆ ತುಂಬ್ತಾರೆ. ಆಮೇಲೆ ಅದನ್ನು ಡಿಸ್ಪ್ಯಾಚ್ ಮಾಡೋದು. ನಮಗೆಲ್ಲ ಅದು ನೋಡಿ ನೋಡಿ ರೂಢಿ ಆಗಿಬಿಟ್ಟಿದೆ. ನಮಗೆ ಅದ್ರ ಬಗ್ಗೆ ಇದೇ ಇಂಟ್ರೆಸ್ಟೇ ಇಲ್ಲ. ಯಾಕಂತಂದರೆ ನಾವು ಕಣ್ಣಾರೆ ನೋಡ್ತಾ ಇರ್ತೀವಲ್ವ. ಒಟ್ಟಿನಲ್ಲಿ ಕೆಲವೊಂದಷ್ಟು ಜನಕ್ಕೆ ಅದು ನಂಬಿಕೆ, ನಮಗೂ ನಂಬಿಕೆ ಇದೆ. ಬಟ್ ನಾವು ಅದನ್ನು ನೋಡ್ತಾ ನೋಡ್ತಾ ಅದನ್ನೆಲ್ಲ ತಯಾರಿಸೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿದ್ದೀವಲ್ಲ, ನಾವು ಮನೆಯಲ್ಲೇ ಮಾಡ್ಕೋಬೋದು. ಹಂಗಾಗಿ ನಾವೇನು ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋದಕ್ಕೆ ಹೋಗೋದಿಲ್ಲ. ಹಾಗೆಯೇ ನಾನು ಹೊಲ್ದ ಹತ್ರ ಅಂದರೆ ತೋಟದ ಹತ್ರ ಬಂದಿದ್ದೀನಿ. ಅಡಿಕೆ ತೋಟ ಬರುತ್ತಲ್ಲ, ಅಲ್ಲಿಗೆ ಬಂದಿದ್ದೀನಿ. ಅಲ್ಲಿ ನನ್ನ ತಮ್ಮ ಜೋಳ ಎಲ್ಲ ಹಾಕಿರೋದು ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಅಲ್ಲಿ ಸುತ್ತ ಅಡಿಕೆ ತೋಟಗಳಿದ್ದಾವೆ. ಇಲ್ಲಿ ಸುಮ್ಮನೆ ಮನೆಯಲ್ಲಿ ಇದ್ದು ಬೋರ್ ಆಗ್ತಾಯಿತ್ತಲ್ವ, ಹಂಗಾಗಿ ಮನೇಲಿ ಇದ್ಬಿಟ್ಟು ಹೊಲ್ದ ಹತ್ರ ಇದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಬಂದು ಆ ಕಡೆ ಅಡ್ಡಾಡಿಕೊಂಡು ಹೊಲ್ದ ಸೈಡೆಲ್ಲ ನೋಡಿಕೊಂಡು ಮನೆಗೆ ಬಂದೆ. ಅದಾದಮೇಲೆ ಇದು ನನ್ನ ನೆಕ್ಸ್ಟ್ ಡೇ ಈವ್ನಿಂಗು ನನ್ನ ಮಗನಿಗೆ ಈ ಥರ ಡ್ರೆಸ್ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇದು ನನ್ನ ಮಗನಿಗೆ 3 ಮಂತ್ಸ್ ಇದ್ದಾಗ ತಂದು ಕೊಟ್ಟಿದ್ದು. ಹಂಗಾಗಿ ಅದು ಬಟ್ಟೆ ಹುಡ್ಕೋಕ್ಕೆ ಅಂತ ಹೋದೆ, ಅವನಿಗೆ ಪ್ಯಾಂಟ್ ಇಡೋಣ ಅಂತ. ಇದು ಸಿಕ್ತು, ಸರಿ ಆಯಿತು ಹಾಕ್ಬಿಡೋಣ, ನೋಡೋಣ ಹೆಂಗೆ ಕಾಣಿಸ್ತಾನೆ ಅಂತ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾತ್ರೆ ಬೆಳಗಬೇಕು. ಈಗ ನೋಡ್ತಾ ಇರ್ಬೋದು, ಕಸ ಎಲ್ಲ ಹೊಡೆದು ನೀಟಾಗಿ ಸೋಫಾ ಎಲ್ಲ ನೀಟಾಗಿ ಎಲ್ಲ ಅರೇಂಜ್ ಮಾಡಿರ್ತೀನಿ. ಮತ್ತು ಅದಾಗಲೇ ನಮ್ಮ ಚಿಂಕುಯಿಂದಾಗಿ ನಮ್ಮ ಚೋಟುಯಿಂದಾಗಿ ಫುಲ್ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿರುತ್ತೆ. ಈಗ ಜಸ್ಟು ಒಂದು 10 ನಿಮಿಷ ಆಗಿರ್ಬೋದು, ಮತ್ತೆ ರೀಅರೇಂಜ್ ಮಾಡಿದೆ, ಮತ್ತು ಹಂಗಾಗಿದೆ. ಹಾಗೆಯೇ ಇವನೇನು ಗೊತ್ತಾ ಫ್ರೆಂಡ್ಸ್, ಯಾವಾಗ ನೋಡು ಕಿತಾಪತಿ ಮಾಡೋದು. ಯಾರೋ ನಮ್ಮ ದೊಡ್ಡವನು, ನಾನು ಈ ಕಡೆ ತಿರ್ಗಂಗಿಲ್ಲ, ಅವನಿಗಾಗಲೇ ಕಿತಾಪತಿ ಆ ಥರ ಮಾಡ್ತಾನೆ. ಒಂದು ಹೊಸ ಡ್ರೆಸ್ ಹಾಕಿದ್ದೀನಿ, ಹೊಸದೇನಲ್ಲ, ಹಳೇದೇನೆ ಅಂದರೆ ನನ್ನ ತಂಗಿ ಇದ್ದಾಳಲ್ವ, ತಂಗಿಯವರ ನಾದಿನಿ, ಅವರು ನನ್ನ ಮಗ ಒಂದು 3 ಮಂತ್ಸ್ ಇದ್ದ, ಆವಾಗ ನೋಡೋದಕ್ಕೆ ಅಂತ ಬಂದಾಗ ಆ ಬಟ್ಟೆ ಕೊಟ್ಟೋಗಿದ್ರು, ಅದನ್ನು ಹಾಕಿದ್ದೀನಿ. ಇವತ್ತು ನಾನು ಪಿಂಕ್, ನನ್ನ ಮಗನೂ ಪಿಂಕ್. ನಮ್ಮ ಚಿಂಕಿಗೆ ಮಾತ್ರ ಪಿಂಕ್ ಕಲರ್ ಯಾವುದೂ ಇರಲಿಲ್ಲ, ಹಂಗಾಗಿ ಅವನಿಗೆ ಬ್ಲೂ ಕಲರ್ ಹಾಕಿದ್ದೀನಿ. ಹಾಗೆಯೇ ಇವತ್ತು ಪಾತ್ರೆ ಬೆಳಗಬೇಕು. ಅಡುಗೆ ಮನೆ ಇನ್ನೂ ನೀಟಾಗಿ ಕ್ಲೀನಾಗಿಲ್ಲ, ಅಡುಗೆ ಮನೆಗೆ ನೀಟಾಗಿ ಕ್ಲೀನ್ ಮಾಡ್ತೀನಿ. ಅಂದರೆ ಬೆಂಗಳೂರಲ್ಲಿದ್ದರೆ ಅಲ್ಲೊಂಥರ ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ, ಅರಸೀಕೆರೆಗೆ ಹೋದರೆ ಅಲ್ಲೊಂಥರ ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅಂಗಡಿಹಳ್ಳಿಗೆ ಬಂದಾಗ ಅಂದರೆ ಹಾಸನ ಇಲ್ಲಿ ನಮ್ಮ ತವ್ರ ಮನೆಗೆ ಬಂದಾಗ ಇಲ್ಲೊಂಥರ ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ರಿಸ್ಕ್ ಆಗ್ತಾ ಇದೆ. ಹೊರಗಡೆ ಹೋಗ್ತಾ ಇರ್ತಾರೆ, ಇವಾಗ ಗೇಟ್ ತೆಕ್ಕೊಂಡು ಹೋಗೋದಕ್ಕೆ ಏನಿದಿಲ್ಲ, ಅಕ್ಕಪಕ್ಕದವರೆಲ್ಲ ಬರ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ಪಟ್ಟಂತ ಎತ್ಕೊಂಡು ಹೋಗೋದು ಅಥವಾ ಅವನು ಹೋಗೋದು ಗೇಟ್ ತಗೊಂಡು ದೊಡ್ಡವನು, ಈ ಥರ ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲೋದ್ರು ರೋಡ್ಗೇನಾದರೂ ಹೋಗ್ಬಿಟ್ರೆ, ಇದು ಹೈವೇ ರೋಡ್ ಅಲ್ವಾ, ಹಾಸನ ಟು ಚಿಕ್ಕಮಂಗ್ಳೂರು, ಹಾಗಾಗಿ ಆ ಕಡೆ ರೋಡ್ ಕಡೆ ಹೋಗ್ಬಿಟ್ರೆ ಅನ್ನೋದೊಂದು ಭಯ ಇರುತ್ತೆ. ಹಂಗಾಗಿ ಹೋಗ್ತಾ ಬರ್ತಾ ಅವ್ರು ಎಲ್ಲ ಕಾಣಲಿಲ್ಲ, ಹೋಗ್ತಾ ನೋಡ್ತಾ ಇರಬೇಕು. ಕೆಲಸ ಪಾತ್ರೆ ಬೆಳಗ್ತಾ ಇದ್ದೀನಿ ಅಂದರೆ ಅರ್ಧದಲ್ಲೇ ಬಿಟ್ಟು ಹೋಗಬೇಕು, ಕಸ ಗುಡಿಸ್ತಾ ಇದ್ದೀನಿ ಅಂದರೆ ಅರ್ಧದಲ್ಲೇ ಬಿಟ್ಟು ಹೋಗಬೇಕು ನೋಡೋದಕ್ಕೆ, ಆ ಥರ. ಹಾಗೆಯೇ ಅವನು ಹೇಳ್ದ ನನ್ನ ತಮ್ಮ, ನಾನು ಅರ್ಧ kg ಚಿಕನ್ ತೊಗೊಂಡ್ಬರ್ತೀನಿ, ಬಿರಿಯಾನಿ ತಿನ್ನಂಗಾಗೈತೆ, ಬಿರಿಯಾನಿ ಮಾಡು ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತ ಹೇಳಿದ್ದೀನಿ. ಇವಾಗ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅವ್ನು ಬಂದಮೇಲೆ ಎಲ್ಲ ಮಕ್ಕಳನ್ನ ಅವನ ಹತ್ರ ಆಟಾಡೋದಕ್ಕೆ ಬಿಟ್ಬಿಟ್ಟು
ನಾನು ಹೋಗಿ ಹೊರಗಡೆ ಮಾಡಬೇಕು. ಹೊರಗಡೆ ಅಂದರೆ ಇಲ್ಲಿ ಹಿಂದೆ ಇದೆಯಲ್ವಾ, ಹಿಂದೆ ಬಾಗಿಲಲ್ಲಿ ನಾವು ಏನೇ ಒಂದು ನಾನ್ ವೆಜ್ ಮಾಡಬೇಕು ಅಂತ ಅಂದ್ರೂ ನಾವು ತೊಳೆಯೋದಾಗಿರ್ಬೋದು, ನಾನ್ ವೆಜ್ ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ಅಲ್ಲೇ ಮಾಡ್ಕೊಳ್ತೀವಿ. ಒಳಗಡೆ ತರೋದಿಲ್ಲ. ಕಿಚನಲ್ಲಿ ಏನಿದ್ರು ಪ್ಯೂರ್ ವೆಜ್, ಅಲ್ಲಿ ನಾನ್ ವೆಜ್. ತಿನ್ನೋದೆಲ್ಲ ಇಲ್ಲಿ ಹಾಲಲ್ಲಿ ತಿನ್ಕೊತೀವಿ. ಪಾತ್ರೆ ತೊಳಿಬೇಕು, ಕೈ ತೊಳಿಬೇಕು ಅಂದ್ರೂ ಅಡುಗೆ ಮನೆಗೆ ಹೋಗೋದಿಲ್ಲ. ಹೊರಗಡೆನೇ ಎಲ್ಲ ತೊಳೆದು ಬೆಳಗ್ಗೆ ಕೈ ಎಲ್ಲ ತೊಳೆದು ಅಲ್ಲೇ ಮಾಡುವಂಥದ್ದು. ಹಾಗೆಯೇ ಅಡುಗೆ ಮನೆ ಕ್ಲೀನ್ ಆದಮೇಲೆ ಅಲ್ಲಿ ಹೋಗ್ಬಿಟ್ಟು ನಾನ್ ವೆಜ್ ಮಾಡಬೇಕು. ಅವ್ನು ಇನ್ನೂ ಜೋಳಕ್ಕೆ ನೀರು ಹಾಯಿಸೋದಕ್ಕೆ ಅಂತ ಹೋಗಿದ್ದಾನೆ. ಮಳೆ ಬರುತ್ತೆ ಅಂತ ಅಂದ್ಕೊಂಡ್ರೆ ಮಳೆ ಬಂದಿಲ್ಲ. ಸುಮ್ಮನೆ ವಾತಾವರಣ ಬಿಸಿಲಿಲ್ಲ, ತಂಪಾಗೈತೆ, ಬಟ್ ಮಳೆ ಉಯ್ದಿಲ್ಲ. ನೆನ್ನೆನೂ ಬರುತ್ತೆ ಅಂದ್ಕೊಂಡ್ವಿ, ಬಂದಿಲ್ಲ. ಇವತ್ತು ಬರುತ್ತೆ ಅಂದ್ಕೊಂಡ್ವಿ, ಬಂದಿಲ್ಲ. ಅದಕ್ಕೆ ಜೋಳ ಒಣಗೋಗುತ್ತೆ, ಜೋಳಕ್ಕೆ ನೀರು ಹಾಯಿಸ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ. ಒಂದು 7 ಗಂಟೆ ಅಷ್ಟರೊಳಗಡೆ ಬಂದುಬಿಡ್ತಾನೆ. ನೀರು ಹಾಯಿಸಿ ಇನ್ನೊಂದು 1/4% ಇದೆ, ಹಾಯಿಸ್ಬಿಟ್ಟೆ ಬಂದುಬಿಡ್ತೀನಿ ಅಂತ ಹೇಳ್ದೆ. ಸರಿ ಆಯ್ತಂತ ಇವಾಗ ನಾನು ಸ್ವಲ್ಪ ಹುಡುಗರಿಗೆಲ್ಲ ಹಾಲು ಕಾಯಿಸ್ಕೊಟ್ಬಿಟ್ಟು ನಮ್ಮ ದೊಡ್ಡಮ್ಮ ಇವಾಗ ಹಾಲು ತಂದಿಟ್ಟು ಹೋದರು. ನನಗೆ ಇವರಿಗೆ ಮಕ್ಳಿಗೆ ಪ್ಯಾಕೆಟ್ ಹಾಲು, ನನಗೆ ನನ್ನ ತಮ್ಮಂಗೆ ಕಾಫಿ ಟೀಗೆ ನಮ್ಮ ದೊಡ್ಡಮ್ಮ ತಂದು ಕೊಟ್ಟಿದ್ದಾರಲ್ಲ ಹಸಿನ ಅದು. ಹಾಗೆಯೇ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದೀನಿ. ಇವಾಗ ಹಾಲು ಕಾಯಿಸ್ಕೊಟ್ಬಿಟ್ಟು ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈ ಥರ ಕಪ್ಪೆ ಒಟ್ಟುಗುಟ್ಟೋದು ನೀವು ನೋಡಿರ್ತೀರ. ಯಾರಾದರೂ ಹಳ್ಳಿ ಸೈಡಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಜಾಸ್ತಿ ಅವರಿಗೆ ಏನು ಕಪ್ಪೆ ಥರ ಒಟಗುಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂತ ಇರ್ತಾರೆ. ಹಂಗೆ ನೋಡಿ ಕಪ್ಪೆ ಯಾವ ರೀತಿ ಅಂದರೆ ಒಟ್ಗುಡ್ತದೆ ಅಂತ. ಇಲ್ಲಿ ನೋಡಿ ಹೆಂಗೆ ಬಾಯಿ ಹತ್ರ ಗಂಟ್ಲ ಹತ್ರ ಹೆಂಗೆ ಅಲ್ಲಾಡಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನು ಝೂಮ್ ಮಾಡಿ ನೋಡೋದೇ ಒಂಥರ ಚಂದ. ಕಣ್ಣೆಲ್ಲ ಮಿಟಕ್ಸೋದು, ಆಮೇಲೆ ಆ ಥರ ಬಾಯಿ ಈ ಥರ ಮಾಡ್ತಾ ಇರೋದು ಒಂಥರ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಅದನ್ನು ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕವನು ಹೋಗ್ತಾಯಿದ್ದೆ. ಹಂಗಾಗಿ ಶೂಟ್ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಮೊಬೈಲ್ ನೋಡಿ ಈ ಕಡೆ ಬಂದ. ನನಗೊಂಥರ ಅವ್ರು ಆಟ ಆಡ್ತಾಯಿದ್ರೆ ಖುಷಿ ನೋಡೋದಕ್ಕೆ. ಅವ್ನು ಹೆಂಗೆ ಅಂತ ಅಂದರೆ ಮನೆ ಮುಂದೆ ಎಲ್ಲರೂ ಅಕ್ಕಪಕ್ಕದವ್ರು ಎಲ್ಲರೂ ಎತ್ಕೊಂಡು ಹೋಗೋದು, ಆಟ ಆಡ್ಸೋದು ಎಲ್ಲ ಮಾಡ್ತಾರಲ್ಲ. ಅವ್ರಿಗೆ ಒಂಥರ ಬೆಂಗಳೂರಲ್ಲಿದ್ದು 4 ಗೋಡೆಯಲ್ಲಿ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ. ಅವ್ರಿಗೊಂಥರ ಖುಷಿ, ಹೊರಗಡೆ ಎಲ್ಲ ತಿರುಗಾಡೋದು, ಆಟ ಆಡೋದು, ಮಾಡೋದು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಖುಷಿ. ನಮ್ಮ ದೊಡ್ಡವನು ಚಿಕ್ಕವನು ಇಬ್ಬರು ಹೋಗ್ತಾರೆ, ಗೇಟ್ ತಕ್ಕಂಡೇ ಹೋಗ್ತಾರೆ. ಹೊರಗಡೆ ಎಲ್ಲ ಆಟ ಆಡ್ತಾರೆ. ರೋಡ್ ಸೈಡ್ ಹೋಗ್ಬಿಡ್ತಾರೆ ಅನ್ನೋದೊಂದು ಭಯ ಭಾರಿ. ಹೊರಗಡೆ ಯಾರಾದರೂ ಇದ್ದರೆ ಅಕ್ಕಪಕ್ಕದವರು ಬಿಟ್ಬಿಟ್ಟು ನಾನು ಒಳಗಡೆ ಬಂದು ಕೆಲಸಗಳನ್ನ ಮಾಡ್ಕೊತೀನಿ. ಇಲ್ಲ ಅಂತಂದರೆ ನಾನು ಅಲ್ಲೇ ಆಚೆ ಕೂತ್ಕೊಂಡಿರ್ತೀನಿ. ಯಾರಾದರೂ ಬರಲಿಲ್ಲ ಅಂದರೆ ನಾನು ಹೊರಗಡೆ ಕೂತ್ಕೊಂಡು ಆಟ ಆಡಿಸ್ತೀನಿ. ಊಟ ತಿನ್ನಿಸೋದಾಗಿರ್ಬೋದು ಎಲ್ಲನೂ ಕೂಡ ಅಷ್ಟೇ ಫ್ರೆಂಡ್ಸ್, ಆಚೆನೇ ಮಾಡ್ತಾಯಿದ್ದಿದ್ದು. ಇಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು ಅಂದರೆ ಅವ್ರಿಗೆ ಇವಾಗ ಬೆಂಗಳೂರಿಗೆ ಕರ್ಕೊಂಬಂದಿರೋದು ಅದಕ್ಕೂ ಅವ್ರಿಗೆ ಒಂಥರ ಕೈ ಕಾಲೆಲ್ಲ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ. ಹಂಗಾಗಿ ಸಿಕ್ಕಾಪಟ್ಟೆ ನನಗೆ ರೋಸ್ ಹಾಕ್ಬಿಡ್ತಾರೆ. ಹಂಗಾಗಿ ಹಳ್ಳಿ ಸೈಡೇ ನಮಗೆ ಒಂಥರ ಇಂಪ್ರೆಸ್ಸು. ಹಾಗೆಯೇ ನಮಗೆ ಸೆಟ್ ಆಗೋದು ಕೂಡ ಹಳ್ಳಿ ಸೈಡೇನೆ ಅನಿಸ್ಬಿಟ್ಟಿದೆ ನಮಗೆ. ಆ ಥರ ಯಾರಾದರೂ ಜೊತೇಲಿ ಅತ್ತೆ ಮಾವ ಜೊತೆಗಿಲ್ಲ ಅಂದರೆ ಯಾರೋ ಒಟ್ಟಿನಲ್ಲಿ ಅಕ್ಕ ತಂಗಿ ಈ ಥರ ಎಲ್ಲ ಜೊತೇಲಿ ಇರಬೇಕು ನೋಡ್ಕೊಳ್ಳೋರು ಎಲ್ಲನೂ. ಅಂದರೆ ಹಂಗಾಗಿ ಮಕ್ಕಳು ಹೊಂದ್ಕೊತಾರೆ. ಹಂಗಾಗಿ ಊರಿಗೆ ಹೋಗೋಣ ಅಂತಲೇ ಈ ಕಾರಣಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿರೋದು. ಇನ್ನು ಮುಂದಿನ ವೀಡಿಯೋದಲ್ಲೆಲ್ಲ ನಾನು ಫುಲ್ಲು ನಿಮಗೆ ಡೀಟೇಲ್ ಎಲ್ಲ ಹೇಳ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು. ಹಾಗೆಯೇ ಚಿಕನ್ ಮಾಡಿದ್ದೆ, ಒಂದು ಸ್ವಲ್ಪ ಗ್ರೇವಿ ಥರ ಮಾಡಿಬಿಟ್ಟು ಅದಾದ ನಂತರ ಸ್ವಲ್ಪ ರೈಸ್ ಮಾಡಿದ್ದೆ. ಬಿರಿಯಾನಿ ಮಾಡೋಕ್ಕೆ ಹೋದೆ, ಅದು ಏನೋ ಬಂತು. ಆದರೂ ಆ ಗ್ರೇವಿ ಹಾಕ್ಕೊಂಡು ತಿಂದಿರೋದ್ರಿಂದ ತುಂಬಾ ಟೇಸ್ಟ್ ಇತ್ತು. ಆಮೇಲೆ ನಾನು ನಮ್ಮಮ್ಮ ಅವರೆಲ್ಲ ನಮ್ಮ ಅಕ್ಕನ ಕರ್ಕೊಂಡು ಬೆಂಗಳೂರಿಂದ ESIಯಿಂದ ಡಿಲ್ವರಿಗೆ ಅಂತ ಹೋಗಿದ್ರಲ್ವ, ಕರ್ಕೊಂಡು ಮನೆಗೆ ಬಂದಿದ್ದಾಯ್ತು. ಅವರು ಬಂದು 2 ದಿನ ಆದಮೇಲೆ ನಾನು ಮತ್ತೆ ಇವಾಗ ನನ್ನ ಮಕ್ಳನ್ನ ಕರ್ಕೊಂಡು ಹಗರೆಗೆ ಬಂದು, ಹಗರೆಯಿಂದ ಅಂದರೆ ನಮ್ಮೂರಿಂದ ಆಟೋದಲ್ಲಿ ಹಗರೆಗೆ ಬಂದು, ಹಗರೆಯಿಂದ ಹಾಸನ್ಗೆ ಬಸ್ ಹತ್ತಿ, ಹಾಸನಿಂದ ಅರಸೀಕೆರೆ ಬಸ್ ಹತ್ತಿದ್ದೀನಿ. ಮತ್ತು ಅರಸೀಕೆರೆಯಲ್ಲಿ ಫ್ರೀ ಬಸ್ಸೇ ಅಲ್ವ, ಅಂದರೆ ಆಧಾರ್ ಕಾರ್ಡಿಂದ. ಬಟ್ ಹೆಂಗಾಯಿತು ಅಂದರೆ ಮಕ್ಕಳನ್ನ ಇಟ್ಕೊಂಡು ನನಗೆ ಆ ರಶ್ಶಲ್ಲಿ ಹತ್ತಕ್ಕಾಗ್ತಾಯಿರಲಿಲ್ಲ. ನಾನು ಬೇರೆ ಮಧ್ಯಾಹ್ನ ಟೈಮು ಅಂದರೆ ಕಾಲೇಜು ಸ್ಟೂಡೆಂಟ್ಸ್ ಎಲ್ಲ ಬಿಡೋ ಟೈಮ್ಗೆ ನಾನು ಬಂದುಬಿಟ್ಟಿದ್ದೆ. ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಇದು ಬಂದು ಮಂತ್ರಾಲಯ ಗಾಡಿ. ಸರಿ ಆಯಿತು, ಮಂತ್ರಾಲಯ ಗಾಡಿ ಆದರೆ ಸ್ವಲ್ಪ ಅಂದರೆ ಫ್ರೀ ಇರುತ್ತೆ, ಅಂದರೆ ಅದಕ್ಕೆ ಟಿಕೆಟ್ ತಗೋಬೇಕು. ಹಂಗಾಗಿ ಹಾಸನಿಂದ ಅರಸೀಕೆರೆಗೆ 51 ರೂಪಾಯಿ. ಸರಿ ಬಿಡು, ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ, ಮಕ್ಳಿಟ್ಕೊಂಡು ಎಲ್ಲೂ ಹೋಗೋಕ್ಕಾಗಲ್ವಲ್ಲ ಆ ರಶ್ಶಲ್ಲಿ ಅಂತ ಅಂದ್ಬಿಟ್ಟು ನಾನೇ 51 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಮಕ್ಕಳನ್ನ ಕರ್ಕೊಂಡು ನಾನು ಬಂದೆ. ಅದಾದಮೇಲೆ ನಾನು ಅರಸೀಕೆರೆಗೆ ಬಂದಾದಮೇಲೆ ನಾನು ಯಾವುದೇ ಥರ ವೀಡಿಯೋನ ನಾನು ತೆಗೀಲಿಲ್ಲ. ಅದಾದಮೇಲೆ ನಾನು ಮತ್ತೆ ಬೆಂಗಳೂರಿಗೆ ಹೋಗ್ತಾಯಿದ್ದೆ, ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಹಂಗಾಗಿ ನಾನು ಹೋಗಬೇಕಾದ್ರೆ ವೀಡಿಯೋನ ಶೂಟ್ ಮಾಡಿಕೊಂಡು ನಾನು ಹೋಗ್ತಾಯಿದ್ದೀನಿ. ನಮ್ಮ ಸುತ್ತಮುತ್ತ, ನಮ್ಮ ಇಡಿಗರಟ್ಟಿ ಚಲ್ಲಾಪುರ ಸುತ್ತಮುತ್ತ ಈ ಥರ ವಾತಾವರಣ ಇದೆ. ಇದು ನಾವು ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ. ಬಸ್ ಸ್ಟ್ಯಾಂಡು ಅಂದರೆ ಇಲ್ಲಿ ಬಸ್ ಸ್ಟಾಪ್ ಕೊಡ್ತಾರೆ, ಅದಾದಮೇಲೆ ಆಟೋ ಸ್ಟ್ಯಾಂಡು. ನಾವು ಅರಸೀಕೆರೆಗೆ ಹೋಗಬೇಕು ಅಂದರೆ ಇದೇ ಸ್ಟ್ಯಾಂಡಲ್ಲಿ ನಿಂತ್ಕೋಬೇಕು.
ಹಂಗಾಗಿ ಸುತ್ತಮುತ್ತ ಈ ಥರ ವಾತಾವರಣ ಇದೆ. ಇನ್ನು ಮುಂದೆ ಹಳ್ಳಿ ವಾತಾವರಣದ್ದು ಲೈಫ್ ಸ್ಟೈಲ್ ಬರುತ್ತೆ ನಂದು. ಹಂಗೇನೆ ಈಗ ಹೆಂಗೆ ಸಪೋರ್ಟ್ ಮಾಡ್ತಾಯಿದ್ರಿ ಇದೇ ಥರನೇ ಸಪೋರ್ಟ್ ಮಾಡ್ತೀರಾ ಅಂತಲೇ ಭಾವಿಸ್ತೀನಿ. ಇವತ್ತಿಗೆ ನನ್ನ ಒಂದು ವೀಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಯಾಕಂತ ಅಂದರೆ ನನ್ನ ಹಳ್ಳಿ ವಾತಾವರಣದ್ದು ಫುಲ್ ವೀಡಿಯೋನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.